ಹಾಯ್ ಎವ್ರಿವನ್, ಎಲ್ಲರೂ ಹೇಗಿದ್ದೀರಾ? ತುಂಬಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನಂತೂ ಸಖತ್ತಾಗಿದ್ದೀನಿ. ಇವತ್ತಿನ ವಿಡಿಯೋ ಏನಪ್ಪ ಅಂತಂದರೆ, ಏನಾದರೂ ಸ್ವೀಟ್ ಮಾಡೋಣ, ಏನೇನು ಕುಕಿಂಗ್ ಮಾಡ್ತೀನಿ ಅದನ್ನೊಂದು ಬ್ಲಾಗ್ ಮಾಡೋಣ ಅಂತ ಅಂದ್ಕೊಂಡು ಸ್ಟಾರ್ಟ್ ಮಾಡಿದ್ದೀನಿ. ವೆಲ್ಕಮ್ ಬ್ಯಾಕ್. ಇವತ್ತು ಗುರುವಾರ ಆಗಿರೋದ್ರಿಂದ ರಾಯರ್ಗೆ ಏನಾದರೂ ಒಂದು ಸ್ವೀಟ್ ಮಾಡಿ ನೈವೇದ್ಯ ಮಾಡೋಣ ಅಂತ ಅಂದ್ಕೊಂಡು ಸ್ಟಾರ್ಟ್ ಮಾಡಿದ್ದೀನಿ. ನಾನು ಇವಾಗ ಏನು ಹಾಕ್ತಾಯಿದ್ದೀನಿ ಅಂತಂದರೆ ತುಪ್ಪ ಮತ್ತು ಎಣ್ಣೆ. ಏನು ಮಾಡ್ತಾಯಿದ್ದೀನಿ ಅಂತ ಹೇಳಿದ್ರೆ ಕೇಸರಿ ಬಾತ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಹಾಗಾಗಿ ತುಪ್ಪ, ಎಣ್ಣೆ, ಡ್ರೈ ಫ್ರೂಟ್ಸು ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಚಿರೋಟಿ, ಸಣ್ಣ ರವೆ ಇದೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಸದ್ಯಕ್ಕೆ ಏನೇನು ಮಾಡ್ತೀನಿ ಅಂತ ನನಗೆ ಅಷ್ಟು ಪರ್ಫೆಕ್ಟಾಗಿ ಬರುತ್ತೋ ಇಲ್ಲ ಗೊತ್ತಿಲ್ಲ, ಫಸ್ಟ್ ಟೈಮ್ ಮಾಡ್ತಾಯಿದ್ದೀನಿ. ಸೊ ಹಾಗಾಗಿ ಹೇಗೆ ಬರುತ್ತೋ ನೋಡ್ಕೊಬನ್ನಿ. ಇವಾಗೆಲ್ಲ ಫಸ್ಟ್ ಏನು ಮಾಡ್ತೀನಿ ಅಂತಂದರೆ, ನನಗೆ ಗೊತ್ತಿರೋ ಹಾಗೆ ನಾನೆಲ್ಲ ಡ್ರೈ ಫ್ರೂಟ್ಸ್ನ ಮೊದಲು ತುಪ್ಪ ಮತ್ತು ಎಣ್ಣೆ ಹಾಕಿರ್ತೀನಲ್ಲ ಅದರಲ್ಲಿ ಫ್ರೈ ಮಾಡಿಕೊಂಡು ಇಟ್ಕೊತೀನಿ. ಅದು ಫ್ರೈ ಆಗಿರೋ ಎಣ್ಣೆನ ಸ್ವಲ್ಪ ತೆಗೆದಿಟ್ಕೊಂಡಿದ್ದೀನಿ, ಅದನ್ನು ತೋರ್ಸೋಕ್ಕಾಗಿಲ್ಲ ಇದರಲ್ಲಿ. ಸೊ ಎಣ್ಣೆ ತುಪ್ಪ ಮಿಕ್ಸ್ ಆಗಿ ಸ್ವಲ್ಪ ಬಿಸಿಯಾಗಿರುತ್ತಲ್ವ, ಸೊ ಅದನ್ನು ನಾನು ಒಂದು ಬೌಲಲ್ಲಿ ತೆಗೆದಿಟ್ಕೊಂಡಿದ್ದೀನಿ. ಅದು ಏನಕ್ಕೆ ತೆಗೆದಿಟ್ಕೊಂಡಿದ್ದೀನಿ ಅಂತ ಕೊನೆಯಲ್ಲಿ ಹೇಳ್ತೀನಿ. ಏನಕ್ಕೆ ಅಂತಂದರೆ, ಎಲ್ಲ ಮುಗ್ದಾದ್ಮೇಲೆ ಕೇಸರಿ ಬಾತ್ ಮೇಲೆ ಆ ಆಯಿಲನ್ನು, ತುಪ್ಪ ಮತ್ತು ಎಣ್ಣೆನ ಬಿಸಿ ಮಾಡಿರೋದನ್ನು ಹಾಕಿದ್ರೆ ತುಂಬ ಚೆನ್ನಾಗಿ ಬರುತ್ತೆ ಅನ್ನೋ ಒಂದು ಇಂಟೆನ್ಷನಲ್ಲಿ ನಾನು ತೆಗೆದಿಟ್ಟಿದ್ದೀನಿ. ಇವಾಗ ರವೆನೂ ಹಾಕಿ ಹುರ್ಕೊತಾ ಇದ್ದೀನಿ. ರವೆ ನೋಡಿ ಚೆನ್ನಾಗಿ ಸ್ಮೆಲ್ ಬರ್ತಾ ಇರುತ್ತೆ. ತುಪ್ಪದಲ್ಲಿ ರವೆ ಹುರಿತಾ ಇದ್ದರೆ ಸೂಪರಾಗಿ ಸ್ಮೆಲ್ ಬರ್ತಾ ಇರುತ್ತೆ. ಸೊ ಹಾಗಾಗಿ ಇದನ್ನು ರವೆನ ಇಷ್ಟು ಹುರ್ಕೊಂಡಿದ್ದೀನಿ. ಇದು ರವೆ ಹುರ್ಕೊಂಡಾದ್ಮೇಲೆ ಇವಾಗ ನೋಡಿ ಸಿಕ್ಕಾಪಟ್ಟೆ ಚೆನ್ನಾಗಿ ಸ್ಮೆಲ್ ಬರ್ತಾಯಿದೆ ಗೊತ್ತಾ, ಸೂಪರಾಗಿ ಅನ್ನಿಸ್ತಿದೆ. ಬಟ್ ಏನು ಮಾಡಬೇಕಿತ್ತು ಅಂತಂದರೆ, ಇನ್ನೊಂದು ವೇ ಏನಿತ್ತು ಅಂದರೆ ಡ್ರೈ ಫ್ರೂಟ್ಸನ್ನೆಲ್ಲ ನಾನು ತೆಗೆದಿಡಬೇಕಿತ್ತು ಸೈಡಿಗೆ. ಅದಾದಮೇಲೆ ಕೊನೆಯಲ್ಲಿ ಹಾಕಿದರೆ ಚೆನ್ನಾಗಿರೋದು ಅಂತ ಅಂದ್ಕೊಂಡೆ. ಕಂಟಿನ್ಯೂಸ್ ಆಗಿ ವೀಡಿಯೋನೇ ಮಾಡೋಕ್ಕೆ ಆಗ್ತಾಯಿಲ್ಲ. ಸ್ವಲ್ಪ ಟೈಮ್ ಸಿಕ್ಕರು ರೆಸ್ಟ್ ಮಾಡೋಣ, ಆರಾಮಾಗಿರೋಣ, ಏನಕ್ಕೆ ಅನ್ನೋ ಥರ ಒಂದು ಮೂಡಲ್ಲಿ ವೀಡಿಯೋಸೇ ಮಾಡ್ತಾಯಿಲ್ಲ ನಾನು. ಸೊ ಹಾಗಾಗಿ ತುಂಬ ದಿನದಾದಮೇಲೆ ಈ ವಿಡಿಯೋ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಸೊ ಹುರ್ಕೊಂಡಿದ್ದಾಯ್ತಲ್ವ ರವೆನ, ಇವಾಗ ನಾನು ಶುಗರ್ ಹಾಕ್ಕೊತಾ ಇದ್ದೀನಿ. ಶುಗರ್ ಹೆಂಗೆ ಹಾಕಿದ್ದೀನಿ ಅಂತ ಹೇಳ್ತೀನಿ. ಆ ಚಿಕ್ಕ ಬೌಲಲ್ಲಿ ನಾನು ಏನು ತೊಗೊಂಡಿದ್ದೆ, ರವೆ ತೊಗೊಂಡಿದ್ದೆ, ಅದೇ ಬೌಲ್ ಅಳತೆಯಲ್ಲಿ ಶುಗರ್ ಹಾಕ್ಕೊಂಡಿದ್ದೀನಿ. ಶುಗರ್ ಆದಮೇಲೆ ಸ್ವಲ್ಪ ಸಾಲ್ಟ್ ಹಾಕ್ತಾಯಿದ್ದೀನಿ. ಏನಕ್ಕೆ ಅಂದರೆ ಶುಗರ್ನ ಕಂಟ್ರೋಲ್ ಮಾಡುತ್ತೆ ಅದರಲ್ಲಿ ಅಂತ. ಸೊ ಹಾಗಾಗಿ ಈ ಕಡೆ ಏನು ಮಾಡ್ತಾಯಿದ್ದೀನಿ ಅಂದರೆ, ನೀರನ್ನ ಕಾಯಕ್ಕಿಟ್ಟಿದ್ದೀನಿ, ಬಿಸಿ ನೀರನ್ನ ಅದಕ್ಕೆ ಹಾಕಬೇಕು. ಸೊ ಹಾಗಾಗಿ ಇವಾಗ ಶುಗರು ಫ್ರೈ ಆಗಿದೆ, ಶುಗರ್ ಹಾಕಿದ್ದೀನಿ, ಸ್ವಲ್ಪ ಸಾಲ್ಟ್ ಹಾಕಿದ್ದೀನಿ. ಪಕ್ಕದಲ್ಲಿ ನೀರು ಕಾಯ್ತಾ ಇದೆ. ನೀರು ಚೆನ್ನಾಗಿ ಕುದಿಯುತ್ತಿರುವಾಗ ಏನು ಮಾಡಬೇಕು ಅಂತಂದರೆ ಆ ರವೆಗೆ ಹಾಕಬೇಕಾಗುತ್ತೆ. ನೆಕ್ಸ್ಟ್ ನಾನು ಕಲರ್ ಯಾವುದನ್ನು ಯೂಸ್ ಮಾಡ್ತಾ ಇಲ್ಲ. ಸೊ ಏನು ಮಾಡ್ತಾಯಿದ್ದೀನಿ ಅಂತಂದರೆ, ಕೇಸರಿ ಬರುತ್ತಲ್ವ ಅದಕ್ಕೆ ಸ್ವಲ್ಪ ಹಾಟ್ ವಾಟರ್ ಹಾಕಿ ಒಂದು ½ ಬಿಟ್ಟರೆ ಅದೇ ಕಲರ್ ಬಿಟ್ಕೊಳ್ಳುತ್ತೆ. ಕೇಸರಿ ಬಾತ್ ಕಲರ್ ಅದೇ ಕೊಡುತ್ತೆ. ಹಾಗಾಗಿ ನಾನು ಆ ಥರ ಐಡಿಯಾದಲ್ಲಿ ಯೂಸ್ ಮಾಡ್ತಾಯಿದ್ದೀನಿ. ಇವಾಗ ನೋಡಿ ರವೆ ಇದೆ ಫ್ರೈ ಆಗಿರೋದು, ಇಲ್ಲಿ ನೀರು ಬೇರೆ ಕುದೀತಾ ಇದೆ. ಸೊ ಇವಾಗ ನಾನು ಏನು ಮಾಡ್ತಿದ್ದೀನಿ ಅಂದರೆ, ಕಲರ್ ಬಿಟ್ಟಿರುತ್ತಲ್ಲ, ಸೊ ಅದನ್ನು ನಾನು ಇವಾಗ ರವೆಗೆ ಹಾಕ್ತಾಯಿದ್ದೀನಿ. ಅದಾದಮೇಲೆ ಬಿಸಿ ನೀರು ಹಾಕ್ತೀನಿ. ಬಿಸಿ ನೀರು ಹಾಕಿದ್ರೆ ಚೆನ್ನಾಗಿ ಬೇಯುತ್ತೆ ರವೆ. ಹಾಗಾಗಿ ಇವಾಗ ಬಿಸಿನೀರು ಹಾಕಿದ್ರೆ ಈ ಥರ ಒಂದು ಐಡಿಯಾ. ಮೊದಲು ಹೆಂಗೆ ಮಾಡ್ತಾರೆ ಅಂದರೆ, ನೀರಿಟ್ಬಿಟ್ಟು ರವೆ ಹಾಕ್ತಾರೆ, ಅದು ಒಂದು ಮಾಡ್ಬೋದು. ಬಟ್ ನನಗೆ ಗೊತ್ತಾಗಲ್ಲ ಎಷ್ಟಕ್ಕೆ ಎಷ್ಟು ಹಾಕಬೇಕು ಅಂತ. ಸೊ ಇದ್ರದ್ದು ಅಳತೆ ನೋಡ್ಕೊಬಿಟ್ಟು ಪಕ್ಕದಲ್ಲಿ ಬಿಸಿನೀರಿದ್ದರೆ ನಿಮಗೆ ಗಟ್ಟಿ ಆದರೆ, ಇನ್ನೂ ಸ್ವಲ್ಪ ನೀರು ಬೇಕು ಅಂದರೆ ಆವಾಗವಾಗ ಹಾಕ್ಬೋದು. ಬಿಸಿನೀರು ಹಾಕಿದರೆ ಒಳ್ಳೆಯದು, ತಣ್ಣೀರು ಹಾಕ್ಬಿಡಿ, ಗಟ್ಟಿ ಆಗಿಬಿಡುತ್ತೆ. ಸೊ ಇವಾಗ ಕೇಸರಿ ಬಾತ್ ರೆಡಿ ಆಗ್ತಾ ಇದೆ. ಸ್ಮೆಲ್ ಮಾತ್ರ ತುಂಬ ಚೆನ್ನಾಗಿ ಬರ್ತಾಯಿದೆ. ಅದನ್ನು ಎಕ್ಸ್ಪೀರಿಯೆನ್ಸ್ ಮಾಡ್ಕೊಂಡು ಮಾಡ್ತಾಯಿದ್ದೀನಿ. ತುಂಬ ಚೆನ್ನಾಗಿ ಬರ್ತಾಯಿದೆ ಕೇಸರಿ ಬಾತು. ಸೊ ಈ ಸ್ವಲ್ಪ ಹೊತ್ತು ಇದಾಗಲಿ ಅಂತ. ಅದಾದಮೇಲೆ ಈಗ ಏಲಕ್ಕಿ ಕೊಟ್ಟಿಟ್ಟಿದ್ದೆ, ಏಲಕ್ಕಿ ಪೌಡ್ರ್ ಹಾಕ್ತಾಯಿದ್ದೀನಿ. ಕೇಸರಿ ಬಾತ್ ರೆಡಿ ಆಯಿತು. ಇವಾಗ ಮಸಾಲ ವಡೆ ಮಾಡೋಣ ಅಂತ ಹೆಸರು ಕಾಳು ನೆನೆಸಿಟ್ಟು ಮೊಳಕೆ ಬಂದಿರೋದು, ಮತ್ತು ಕರಿಬೇವು, ಕೊತ್ತಂಬರಿ, ಮೆಣಸಿನ್ಕಾಯಿ ಮತ್ತು ಚಿಕ್ಕದಾಗಿರುವಂಥ ಈರುಳ್ಳಿನ ಎಲ್ಲ ಇಟ್ಕೊಂಡಿದ್ದೀನಿ. ಅದನ್ನು ನಾನು ಏನು ಮಾಡಬೇಕಪ್ಪ ಅಂತಂದರೆ ಗ್ರೈಂಡ್ ಮಾಡ್ಕೋಬೇಕು. ಅದಕ್ಕೆ ಇವಾಗೆಲ್ಲ ಹಾಕ್ಕೊಂಡು, ಏನಿಲ್ಲ, ಇದು ಮೊಳಕೆ ಬಂದಿರುತ್ತಲ್ಲ ಆ ಕಾಳನ್ನ ಸ್ವಲ್ಪ ನೀರಿಲ್ಲದೆ ಇರೋ ಥರ, ಈ ಥರ ಡ್ರೈ ಈ ಥರ ಇರುತ್ತಲ್ವ, ಸೊ ಅದನ್ನು ಜಾರಿಗೆ ಹಾಕ್ಕೊಂಡು ಅದಕ್ಕೆ ಬೇಕಾದಂಥದ್ದು ಇನ್ನೊಂದು ಸ್ವಲ್ಪ ಸಪೋರ್ಟಿಂಗ್ ಐಟಮ್ಸ್ ಏನಿರುತ್ತೆ, ಲೈಕ್ ಆನಿಯನ್ ಮತ್ತು ಕರಿಬೇವು, ಕೊತ್ತಂಬರಿ, ಮತ್ತು 2 ಮೆಣಸಿನ್ಕಾಯಿ, ಶುಂಠಿ, ಬೆಳ್ಳುಳ್ಳಿ,
ಇದು ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ. ಮತ್ತು ಇನ್ನೊಂದು ಹಾಕಬೇಕು, ನೆನಪಿಲ್ಲ, ನಾನು ಇದು ಹಾಕೋದು ಲೇಟಾಗಿ ಹಾಕಿದೆ. ಜೀರಿಗೆ ಒಂದು ಚೆನ್ನಾಗಿ ಹಾಕಿದ್ರೆ ಚೆನ್ನಾಗಿ ಬರುತ್ತೆ. ತರಿಯಾಗಿರೋ ಥರ ರುಬ್ಕೋಬೇಕು ಇದನ್ನು. ಇದಕ್ಕೆ ನಾನು ಬೆಳ್ಳುಳ್ಳಿ ಹಾಕಿದೆ, ಬಟ್ ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋಣ ಚೆನ್ನಾಗಿರುತ್ತೆ ಅಂತ ಅದನ್ನು ಪೇಸ್ಟ್ ಹಾಕ್ತಾಯಿದ್ದೀನಿ ಇವಾಗ. ಇದಾಗಿತ್ತು ನನ್ನ ಗುರುವಾರದ ಬ್ಲಾಗ್. ಮತ್ತು ಇದನ್ನು ಯಾವಾಗ ಅಪ್ಲೋಡ್ ಮಾಡ್ತೀನಿ ಅಂತ ಗೊತ್ತಿಲ್ಲ. ಸೊ ಹಾಗಾಗಿ ತಿಂದು ನೋಡೋಣ ಹೇಗಿದೆ ಅಂತ. ನಾನು ಯಾವತ್ತೂ ಗುರುವಾರ ಉಪವಾಸ ಮಾಡ್ತೀನಲ್ವ, ಸೊ ನೈಟಲ್ಲಿ ಈ ಥರ ಊಟಕ್ಕೆ ಪ್ರಿಪೇರ್ ಮಾಡಿದ್ದೆ. ಎಲ್ಲ ಚೆನ್ನಾಗಾಗಿತ್ತು. ವಡೆ ಬಂದುಬಿಟ್ಟು ವಡೆಗೆ ಸ್ವಲ್ಪ ಉಪ್ಪಾಗಿತ್ತು, ಸೊ ಹಾಗಾಗಿ ಅದು ಅಷ್ಟು ಚೆನ್ನಾಗಿ ಬಂದಿರಲಿಲ್ಲ. ಕೇಸರಿ ಬಾತ್ ಓಕೆ, ಅನ್ನ ಸಾರು ಓಕೆ, ಸೂಪರಾಗಿತ್ತು. ಇದಾಗಿತ್ತು ನನ್ನ ಗುರುವಾರದ ಬ್ಲಾಗ್. ಸೊ ಮತ್ತೆ ಇದೇ ಥರದ ಇನ್ನೂ ಚೆನ್ನಾಗಿರೋ ವಿಡಿಯೋವೊಂದಿಗೆ ಮತ್ತೆ ಸಿಗ್ತೀನಿ ಅಂತ ಹೇಳ್ತಾ, ಟೇಕ್ ಕೇರ್, ಬಾಯ್. ಎಲ್ಲರೂ ಚೆನ್ನಾಗಿರಿ, ನಗ್ನಗ್ತಾ ಇರಿ, ಖುಷಿಯಾಗಿರಿ. ಜೀವನದಲ್ಲಿ ಏನೂ ಇಲ್ಲ, ಇದನ್ನು ಅರ್ಥ ಮಾಡ್ಕೊಂಡವರು ತುಂಬಾ ಚೆನ್ನಾಗಿರ್ತಾರೆ ಜೀವನದಲ್ಲಿ. ಏನಕ್ಕೆ ಅಂದರೆ ಇವತ್ತು ಇರ್ತೀವಿ, ನಾಳೆ ಹೋಗ್ತೀವಿ. ಯಾರೊಂದಿಗೂ ದ್ವೇಷ ಮನಸ್ತಾಪ ಏನೂ ಇಲ್ಲದೇ ನಿಮ್ಮ ಲೈಫಲ್ಲಿ ನೀವು ತುಂಬ ಖುಷಿಯಾಗಿರಿ. ನಿಮ್ಮ ಗೋಲನ್ನು ನೀವು ರೀಚ್ ಮಾಡೋಕ್ಕೆ ದಾರಿ ಹುಡುಕಿ ಅಂತ ಹೇಳ್ತಾ, ಶುಭರಾತ್ರಿ. ಥ್ಯಾಂಕ್ ಯು, ಬಾಯ್.